ರೈತ ಬಾಂಧವರೇ, ನಾನಿವತ್ತು ತಿಳಿಸ್ಕೊಡುವುದೇನೆಂದರೆ ಹೇಗೆ ಟೊಮಾಟೊ ಬೆಳೆಯಲ್ಲಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ರೈತರು ಮುಂದೆ ಬರಬೇಕಾಗಿದೆ. ನೀವು ಹಳೆಯ ಕಾಲದಿಂದ ಪದ್ಧತಿಗಳನ್ನು ಅಳವಡಿಸ್ಕೊಂಬಂದರೆ ಇಲ್ಲಿ ಕೃಷಿಯಲ್ಲಿ ಫಲವತ್ತತೆ ಹಾಗೂ ಬೆಳೆಯಲ್ಲಿ ಫಲವತ್ತತೆ ಕಾಣೋದಕ್ಕಾಗಲ್ಲ, ನೀವು ಸಕ್ಸಸ್ ಆಗೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ತಂತ್ರಜ್ಞಾನದ ಗುಣವನ್ನು ಬಡಿಸಿಕೊಂಡು ನೀವು ಫಲವತ್ತಾದ ಕೃಷಿಯನ್ನು ಮಾಡಬೇಕಾಗುತ್ತೆ. ಇದರಿಂದ ನಮ್ಮ ದೇಶ ಪ್ರಗತಿ ಸಾಧಿಸಿದಂತಾಗುತ್ತದೆ. ಇಂದು ಮುಂದು ಎಂದೆಂದಿಗೂ ರೈತರು ನಾಡು ನುಡಿಗಾಗಿ ಶ್ರಮಿಸಬೇಕು. ಅದು ನಮ್ಮ ಕರ್ತವ್ಯ, ರೈತನಾದ ಒಬ್ಬ ರೈತನಿಗೆ ಕರ್ತವ್ಯ. ನಾನು ಇವತ್ತು ತಿಳಿಸ್ಕೊಳ್ಳುವುದೇನೆಂದರೆ ಟೊಮಾಟೊ ಬೆಳೆಯಲ್ಲಿ ಬೆಳೆಯುವ ವಿಧಾನ, ಸರಳ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಇದು ನಮ್ಮ ಕೃಷಿಯಲ್ಲಿ ಒಂದು ಕೈ ಅನ್ನೋ ಯೂಟ್ಯೂಬ್ ಚಾನಲ್ಲು. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ. ಇಂಥ ಒಳ್ಳೆ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ. ಈಗ ಪ್ರಾರಂಭ ಮಾಡೋಣ ಟೊಮಾಟೊ ಬೆಳೆಯಲ್ಲಿ ಬೆಳೆಯುವ ವಿಧಾನವನ್ನು. ಮೊದಲನೇ ಹಂತದಲ್ಲಿ ಭೂಮಿಯನ್ನು 2 ರಿಂದ 3 ಅಡಿ ಆಳವಾಗಿ ಡಿಸ್ಕೊಡಿಸಬೇಕು. ಏಕೆಂದರೆ ಮುಂಚೆ ಬೆಳೆ ಮಾಡಿರ್ತೀರ, ಅದನ್ನು ಕಸಗಡ್ಡೆ ಹಂಗೆ ಬಿಟ್ಟಿರ್ತೀರ, ಬರೀ ಗಿಡಗಳನ್ನು ಕಿತ್ತಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತೀರ. ಅದು ಸಾವಯವ ಗೊಬ್ಬರ ಪರಿವರ್ತನೆ ಆಗಿರ್ತದೆ. ಅದನ್ನು ಉಳುಮೆ ಮಾಡಬೇಕು. 3 ಅಡಿ 2 ಅಡಿ ಆಳವಾಗಿ ಫಲವತ್ತತೆ ಉಳುಮೆ ಮಾಡಬೇಕು. ನಂತರ ಫಲವತ್ತಾದ ಭೂಮಿಯನ್ನು ಹದ ಮಾಡಿಕೊಂಡಿರ್ಬೇಕು ನಾವು. ನಂತರ ಎರಡನೇ ಹಂತದಲ್ಲಿ 20 ಅಥವಾ 30 ದಿನಗಳ ನಂತರ 7 ಅಥವಾ 8 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ಚೆನ್ನಾಗಿ ಉಳುಮೆ ಮಾಡಿದ್ರೆ ಫಲವತ್ತಾದ ಮಣ್ಣು ಮೇಲುಗಡೆ ಬರುತ್ತೆ. ಆವಾಗ ನಮಗೆ ಫಲವತ್ತಾದಂಥ ಭೂಮಿ ಸಿಗ್ದಂಗೆ ಆಗುತ್ತೆ. ನಂತರ ಭೂಮಿಯನ್ನು ಸಮತಟ್ಟಾಗಿ ಮಾಡಬೇಕು, ಗೊಬ್ಬರಗಳನ್ನ ಹಾಕಿಬಿಟ್ಟು. ನಂತರ ತಿಪ್ಪೆ ಗೊಬ್ಬರ 20 ಟ್ರ್ಯಾಕ್ಟರ್ 1 ಎಕರೆಗೆ ಹಾಕಬೇಕು. ನೀವು ರೈತ ಬಂದವರೇ ನೆನಪಲ್ಲಿ ಇಟ್ಕೊಳ್ಳಿ, 20 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರವನ್ನು ಹಾಕಬೇಕು 1 ಎಕರೆಗೆ. ನಂತರ ರಾಸಾಯನಿಕಗಳು DDT 1 kg, 3 ಮೂಟೆ ಪೊಟ್ಯಾಶು, DAP 2 ಮೂಟೆ, 20 kg ಜಿಂಕ್ ಚೆಲ್ಲಿ ನಂತರ ಉಳುಮೆ ಮಾಡಬೇಕು. ನಂತರ ಮತ್ತೆ ಉಳುಮೆ ಮಾಡಬೇಕು. ನಂತರ ಉಳುಮೆ ಮಾಡಿದಾಗ ಹೆಚ್ಚು ಫಲವತ್ತತೆಯಾಗಿ ಕಾಣಿಸುತ್ತೆ ಭೂಮಿ. ನಂತರ 4ನೇ ಹಂತದಲ್ಲಿ 4-5 ಅಡಿ ವಿಸ್ತೀರ್ಣ ಸಾಲಗಳನ್ನು ಹಾಕಬೇಕು. ಸಸ್ಯಗಳನ್ನು ನೆಡೋದಕ್ಕೆ ಸಾಲಗಳನ್ನು ಹಾಕಬೇಕು. ನಂತರ ಹನಿ ನೀರಾವರಿ ಪದ್ಧತಿಯನ್ನು ನೀವು ಅಳವಡಿಸ್ಕೊಳ್ಬೇಕು. ನೀರನ್ನು ಹರಿಸಿ 3 ದಿನಗಳ ಕಾಲ ನೆನೆಸಬೇಕು ಇದನ್ನು, ಭೂಮಿಯನ್ನು. ಹಿಂದಿನ ಕಾಲದಲ್ಲಿ ನೀವು ಹನಿ ನೀರಾವರಿ ಪದ್ಧತಿ ಮೊರೆ ಹೋಗೋದು ಅಂತೂ ಬೆಸ್ಟು. ಯಾಕೆಂದರೆ ಇಂದು ಕೊಳವೆ ಬಾವಿಗಳಲ್ಲಿ ನೀರಿಲ್ಲ, ಮತ್ತು ಮಳೆ ಆಗ್ತಾಯಿಲ್ಲ. ಅದಕ್ಕಾಗಿ ನೀವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೇಬೇಕು. ಈಗ ಸರ್ಕಾರ ರೈತರಿಗೆ ಸವಲತ್ತು ಕೊಟ್ಟಿದೆ, ಕೃಷಿ ಹೊಂಡಗಳು ಅಂತೆಲ್ಲ ಸವಲತ್ತು ಕೊಟ್ಟಿದೆ. ಅದನ್ನು ಬಳಸ್ಕೊಳ್ಳಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಇದು ತುಂಬ ಉಪಯೋಗ ಆಗುತ್ತೆ. ಒಂದು ರೋಡ್ ಮೇಲೆ ಬರ್ತಾರೋಂಥ ನೀರನ್ನ ಒಂದು ಕಾಲುವೆಗೆ ಇಳಿಜಾರಾದಂಥ ರೋಡ್ ಇರುತ್ತೆ, ರೋಡ್ ಮಾಡಿರ್ತಾರೆ ಇಳಿಜಾರಂತ, ಅದನ್ನು ಕಾಲುವೆ ಮೂಲಕ ನೀವು ತಿರುಗಿಸ್ಬಿಟ್ಟು ನಿಮ್ಮ ಕೃಷಿ ಹೊಂಡಗಳಿಗೆ ಹಳ್ಳ ತೋಡಿದರೆ ಸಾಕು, ಅದರೊಳಗಡೆ ಬಂದು ಬೀಳುತ್ತೆ. ಆ ನೀರನ್ನೇ ಉಪಯೋಗಿಸ್ಕೊಂಡು ನೀವು ಅನೇಕ ಕೃಷಿಗಳನ್ನು ಮಾಡ್ಬೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಮತ್ತು ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳ್ತಾ ಇದ್ದೀನಿ. ನಂತರ 5ನೇ ಹಂತದಲ್ಲಿ ಸಸ್ಯಗಳನ್ನು ತಂದು 2 ದಿನಗಳ ಕಾಲ ಬಿಸಿಲಲ್ಲಿ ಇಡಬೇಕು. ಏಕೆಂದರೆ ಹನಿ ನೀರಾವರಿ ಪದ್ಧತಿ ಸಸ್ಯಗಳನ್ನು ತಂದಾಗ 2 ದಿನಗಳು, ಯಾಕಂದರೆ ಸೂರ್ಯನಲ್ಲಿ ಡಿ ವಿಟಮಿನ್ ಅಂಶ ಯಥೇಚ್ಛವಾಗಿರುತ್ತೆ, ಅದು ಸಸ್ಯಗಳಿಗೆ ಸಿಗಬೇಕಾಗಿರುತ್ತೆ. ಅದಕ್ಕಾಗಿ ಬಿಸಿಲಲ್ಲಿ ಇಡಬೇಕಾಗುತ್ತೆ ಸಸ್ಯಗಳನ್ನ. ನಂತರ ಸಂಜೆ ಸಮಯದಲ್ಲಿ ಸಸ್ಯಗಳನ್ನು ನೆಡಬೇಕು. ಸಂಜೆ ಸಮಯದಲ್ಲಿ ತಂಪಿನ ವಾತಾವರಣ ಇರುತ್ತೆ, ಆಗ ಇದನ್ನು ನೆಡಬೇಕು ಉತ್ತಮ ಫಲಕ್ಕಾಗಿ. ನಂತರ 6ನೇ ಹಂತದಲ್ಲಿ 1 ವಾರದ ನಂತರ ಕಾನ್ಫಿಡಾರ್ ಎಂಬ ಔಷಧಿಯನ್ನು ಸಿಂಪಡಿಸಬೇಕು. ಏಕೆಂದರೆ ಸೊಳ್ಳೆಗಳ ತಡೆಗೆ, ಸೊಳ್ಳೆಗಳ ನಾಶಕ್ಕಾಗಿ. ಇಲ್ಲವಾದಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಇಲ್ಲಿ ಇಮೇಜಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಹೊಸ ತಂತ್ರಜ್ಞಾನ ವಿಜ್ಞಾನಿಗಳು ಕಂಡುಹಿಡ್ತಿರೋದು. ಇದು ಸೋಲಾರ್ ಮಸ್ಕಿಟೋ ಕಿಲ್ಲರ್ ಅಂದ್ಬಿಟ್ಟು ಇದನ್ನು ಬಳಸ್ಕೊಳ್ಳಿ. ನೀವು ಕಾನ್ಫಿಡಾರ್ನ ಸಿಗಲಿಲ್ಲ, ಇಲ್ಲ ತರೋಕ್ಕಾಗಲಿಲ್ಲ ಅಂದರೆ ಈ ಸೋಲಾರನ್ನು ತಂದಿಟ್ಕೊಳ್ಳಿ. ಅದು ಆಗೋಗುತ್ತೆ, ಇದು ಆಗೋಗಲ್ಲ. ಇದು ಒಂದು ಸತಿ ತಂದಮೇಲೆ ಅದು ಎಷ್ಟು ಕೆಟ್ಟೋಗೋದು ಅದು ಇರುತ್ತೆ. ಇದರಿಂದ ಕೀಟನಾಶಕಗಳನ್ನು ಸಾಯಿಸ್ಬೋದು. ಅದಕ್ಕಾಗಿ ಸೋಲಾರ್ ತಂತ್ರಜ್ಞಾನ ಮೊರೆ ಹೋಗಿ ನೀವು ರೈತರು ನಮಗಿದೆ ಹಿಂದಿನ ಕಾಲದಿಂದ ಅದೇ ನಡ್ಕೊಂಬಂದಿದೆ ಅಂತೆಲ್ಲ ಇರಬೇಡಿ. ಹೊಸ ತಂತ್ರಜ್ಞಾನ ಕಡೆ ಮೊರೆ ಹೋಗಿ ಈ ತಂತ್ರಜ್ಞಾನ ಬಳಸ್ಕೊಳ್ಳಿ. ಇದು ಉತ್ತಮ ಫಲವನ್ನು ನೀಡ್ತದೆ. ನಂತರ 10 kg ಯೂರಿಯಾ 19 2 kg ಎಕರೆಗೆ ಹಾಕಬೇಕು. ಏಕೆಂದರೆ ಫಲವತ್ತತೆ ಕಂಡುಕೊಳ್ಬೇಕಲ್ಲ ನಾವು, ಅದಕ್ಕಾಗಿ
ನಂತರ 7ನೇ ಹಂತದಲ್ಲಿ 20 ದಿನಗಳ ನಂತರ ಕಡ್ಡಿಯನ್ನು ಗಿಡಗಳಿಗೆ ನೆರವಾಗುವಂತೆ ನೆಡಬೇಕು. 20 ದಿನಗಳ ನಂತರ ಕಡ್ಡಿಗಳನ್ನು ನೆಡಬೇಕು. ಅದಕ್ಕೆ ಕಡ್ಡಿಗೆ ಮತ್ತು ಗಿಡ ಸಸಿಗೆ ಎರಡಕ್ಕೂ ಸೇರಿ ತಂತಿಯನ್ನು ಕಟ್ಟಬೇಕು. ಏಕೆಂದರೆ ಗಾಳಿ ಬಂದಾಗ ಆ ಕಡೆಗೆ ಬೀಳಬಾರ್ದು ಅಂತ ಇದನ್ನು ಎಚ್ಚರಿಕೆಯಿಂದ ಇದು ಮಾಡಬೇಕಾಗುತ್ತೆ. ವಾರಕ್ಕೆ ಔಷಧಿಗಳನ್ನ ಸಿಂಪಡಿಸಬೇಕು. ರೋಗ ಬಂದಿದೆಯಾ ಇಲ್ವಾ ಅಂತ ನೀವು ಪರೀಕ್ಷೆ ಮಾಡ್ತಾ ಇರ್ತೀರ. ಆಗಾಗ ವಾರಕ್ಕೇನು ಔಷಧಿಗಳನ್ನು ಸಿಂಪಡಿಸಿ ಉತ್ತಮ ಫಲಕ್ಕಾಗಿ, ಫಲಿತಾಂಶ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಳೆಗಾಗಿ ಔಷಧಿಗಳನ್ನ ಸಿಂಪಡಿಸಬೇಕು. ನಂತರ ಕಾಯಿ ಮಾಗುವುದಕ್ಕಿಂತ ಮುಂಚೆ ರೈತ ಬಾಂಧವರೇ ನೋಡಿ, ಇಲ್ಲಿ ಅತಿ ಮುಖ್ಯವಾದ ಒಂದು ಅಂಶ ಇದು. ಕಾಯಿ ನೀವು ಸಾಮಾನ್ಯವಾಗಿ ಏನು ಮಾಡ್ತೀರ ಅಂದರೆ, ಕಾಯಿ ಮಾಗೋಗಿರುತ್ತೆ, ಆಗ ನೀವು ಕಾಯಿ ಕೀಳ್ತೀರ. ಆಗ ಅದು ಮಾರುಕಟ್ಟೆಗೆ ಎತ್ಕೊಂಡು ಹೋದಾಗ ಅವರು ಬೇರೆ ಕಡೆ ರಫ್ತು ಮಾಡ್ತಾರೆ. ಆಗ ರಫ್ತು ಮಾಡಿದಾಗ ಅವರು ದೇಶದ ಮೂಲೆಗೂ ಹೋಗ್ತಾ ಇರ್ತದೆ. ಇಂಥ ಕೋಲಾರ ಅಂಥ ನಗರಗಳಲ್ಲಿ ಮಾರುಕಟ್ಟೆ ಟೊಮೆಟೊ ಬೆಳೆಗೆ ಅತಿ ಹೆಚ್ಚು ಬೆಂಬಲ ಇದೆ. ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ. ದೇಶ ಮೂಲೆಗಳಿಂದ ಈ ಕೋಲಾರಕ್ಕೆ ಬಂದು ಟೊಮೊಟೊ ಹಣ್ಣುಗಳನ್ನು ತೊಗೊಂಡೋಗ್ತಾರೆ. ಅಂಥ ಒಂದು ಪ್ರದೇಶದಲ್ಲಿರುವ ರೈತರು ಕಾಯಿ ಮಾಗುವುದಕ್ಕಿಂತ ಮುಂಚೆ 2 ಅಥವಾ 1 ದಿನಗಳನ್ನು ಮುಂಚೆ ಕಾಯಿ ಕಿತ್ತು ನೀವು ಮಾರಾಟ ಮಾಡಬೇಕಾಗುತ್ತೆ. ಇದರಿಂದ ನೀವು ಉತ್ತಮ ಬೆಲೆಯನ್ನು ನೀವು ಪಡ್ಕೊಬೋದಾಗುತ್ತೆ. ಗ್ರಾಹಕರಿಗೂ ತೃಪ್ತಿ ಉಂಟಾಗುತ್ತೆ. ಗುಣಮಟ್ಟದ ಕಾಯಿ ನಾವು ತಿಂತಾ ಇದ್ದೀವಿ, ನಾವು ಸ್ವೀಕರಿಸಿದ್ದೀವಿ ಅಂತ ತೃಪ್ತಿ ಇರುತ್ತೆ. ಇದೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀರ ಅಂತ ಈ ಅಂಶವನ್ನು ಮಾತ್ರ. ಇದು ಮತ್ತು ತಂತ್ರಜ್ಞಾನದ ಮೊರೆ ಹೋಗಲೇಬೇಕು ನೀವು ಇಂದಿನ ಕಾಲದಲ್ಲಿ ರೈತರು.